Hello, good evening friends. Welcome to the Maths Magic for KSET. ಇವತ್ತೀಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ನನಗೆ ಕೆಲವೊಬ್ಬರು ಮೆಸೇಜ್ ಮಾಡಿದರು, ಏನಾದರೂ ಟಿಪ್ಸ್ ಹೇಳಿ ಅಥವಾ ಕೇವಲ PYQ ಸಾಲ್ವ್ ಮಾಡಿದರೆ KSET ಕ್ಲಿಯರ್ ಆಗುತ್ತಾ ಅಥವಾ ಏನಾದರೂ ಶಾರ್ಟ್ಕಟ್ ಟ್ರಿಕ್ಸ್ ಇದ್ದಾವ, ಹೇಗೆ ಓದಬೇಕು, ಏನು ಓದಬೇಕು ಅಂಥೇಳಿ ಕೇಳಿದರು. ಹಾಗಾಗಿ ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಹೌ ಟು ಪ್ರಿಪೇರ್ ಫಾರ್ KSET, ಸಮ್ ಇಂಪಾರ್ಟೆಂಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಹೌದಾ, ನೋಡಿ, ಫಸ್ಟಿಗೆ ನಿಮಗೆಲ್ಲರಿಗೂ ಗೊತ್ತಿದೆ, ಫಸ್ಟ್ ಪೇಪರಲ್ಲಿ 50 MCQ ಇರ್ತವೆ. ಓಕೆ, 100 ಮಾರ್ಕ್ಸ್ ಬರುತ್ತೆ. ಸೆಕೆಂಡ್ ಪೇಪರಲ್ಲಿ 100 MCQ ಇರ್ತವೆ, 200 ಮಾರ್ಕ್ಸ್ ಇರುತ್ತೆ. ಹೌದಾ, ಇಷ್ಟಂತೂ ಪ್ರತಿಯೊಬ್ಬರಿಗೂ ಗೊತ್ತಿದೆ. ನೋಡಿ, ಫಸ್ಟ್ ಆಫ್ ಆಲ್ KSET ಕ್ಲಿಯರ್ ಮಾಡಬೇಕು ಅಂದರೆ ನೀವು ಪೇಪರ್ 1 ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬಾರ್ದು. ಓಕೆನಾ, ಪೇಪರ್ 1 ಇಗ್ನೋರ್ ಮಾಡಬಾರ್ದು. ನೋಡಿದ್ರೆ ಆಯಿತು ಬಿಡು ಅಂಥೇಳಿ ಇಗ್ನೋರ್ ಮಾಡಬಾರ್ದು. ಡೈಲಿ ಅಟ್ಲೀಸ್ಟ್ 1 ಅವರ್ ಅದಕ್ಕೆ ಟೈಮ್ ಕೊಡಬೇಕು. ಹೌದಾ, ಡೈಲಿ 1 ಅವರ್ ಟೈಮ್ ಕೊಡಿ. ಪ್ರೀವಿಯಸ್ ಇಯರ್ ನೋಡಿ, 2 ರಿಂದ 3 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿ, ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ರಿಪೀಟ್ ಆಗಿದಾವ. ಹೌದಾ, ಎನ್ವಿರಾನ್ಮೆಂಟಲ್ ಬಗ್ಗೆ ಕೇಳ್ತಿದ್ದಾರೆ ಇತ್ತೀಚೆಗೆ, ಡೇಟಾ ಇಂಟರ್ಪ್ರಿಟೇಷನ್ದು ಒಂದು 2-3 ಕ್ವಶನ್ಸ್ ಇರ್ತವೆ. ಹೌದಾ, ಈ ರೀತಿಯಾಗಿ ಕ್ವಶನ್ಸ್ ನೋಡ್ಕೊಳ್ಳಿ, ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಜಾಸ್ತಿ ಇದ್ದಾವೆ ಅದನ್ನು ಒಂಚೂರು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಯಾವುದೇ ಕಾರಣಕ್ಕೂ ಪೇಪರ್ 1 ಇಗ್ನೋರ್ ಮಾಡಬೇಡಿ. ಎಷ್ಟೇ ಇಲ್ಲ ಅಂದ್ರೂ ಪೇಪರ್ 1 ಮಿನಿಮಮ್ 40 ಕ್ವಶನ್ಸ್ ನೀವು ಕರೆಕ್ಟ್ ಮಾಡಿಬಿಟ್ರೆ, ಕ್ವಶನ್ಸ್ ಕರೆಕ್ಟ್ ಆದರೆ ಅಲ್ಲೇ 80 ಮಾರ್ಕ್ಸ್ ಬಂತು. ಹೌದಾ, ಹಾಗಾಗಿ ಯಾವುದೇ ನೋಡಿ, ಬರೀ PYQ ಓದಿದ್ರಷ್ಟೇ ಸಾಕಾಗಲ್ಲ. PYQಸ್ನ ನೋಡಿ, ಆ ಕ್ವಶನ್ ನೋಡಿ, ಯಾವ್ದು ಆಪ್ಷನ್ಸ್ ರಾಂಗ್ ಇದ್ದಾವೆ, ಅದು ಎದಕ್ಕೆ ರಾಂಗ್ ಇದೆ ಅಂತ ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಯಾವ ರೈಟ್ ಇದ್ದಾವೆ, ಅದರ ಜೊತೆ ಅದರ ಬಿಫೋರು ಅದರ ಆಫ್ಟರ್ ಏನಾಗಿದೆ ಅಂತ ನೋಡ್ಕೊಳ್ಳಿ. ಹೌದಾ, ಇತ್ತೀಚೆಗೆ ChatGPT ಅಂತ ಬಂದಿದೆ. ನೀವು ಕ್ವಶನ್ ಹಾಕಿದರೆ ಸಾಕು, 4 ಆಪ್ಷನ್ಸ್ದು ಡೀಟೇಲ್ಡ್ ಸೊಲ್ಯೂಷನ್ ಕೊಡ್ತಾನೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಬಂದು ಪೇಪರ್ 1, ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡ್ರಿ. ಡೋಂಟ್ ಇಗ್ನೋರ್ ದಿಸ್. ಓಕೆ, ನೆಕ್ಸ್ಟ್ ಪೇಪರ್ 2 ಬಗ್ಗೆ ನನಗೆ ಕೆಲವೊಬ್ಬರು ಡೌಟ್ಸ್ ಕೇಳ್ತಿದ್ದಾರೆ. ಹೌದಾ, ಅದನ್ನು ಹೇಳಬೇಕು ಅಂದರೆ ನೋಡಿ, ಪೇಪರ್ 2ನಲ್ಲಿ ನಿಮಗೆ ಫಸ್ಟ್ ಆಫ್ ಆಲು ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಹೌದಾ, ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ದಯಮಾಡಿ ಯಾವುದೇ ರೀತಿ ರೋಡ್ ಮೆಮೊರೈಸೇಷನ್ ಮಾಡಲಿಕ್ಕೆ ಹೋಗಬೇಡಿ. ರಟ್ಟ ಹೊಡೆದ್ರೆ ಏನೂ ಬರಲ್ಲ. ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಆದರೆ ಯಾವ ಕ್ವಶನನ್ನು ಹೆಂಗೆ ಕ್ರ್ಯಾಕ್ ಮಾಡ್ಬೋದು, ಕೌಂಟರ್ ಎಕ್ಸಾಮ್ ಯಾವ ಕ್ವಶನಿಗೆ ಯಾವ ರೀತಿ ಕೌಂಟರ್ ಎಕ್ಸಾಂಪಲ್ ಕೊಡಬಹುದು ಅನ್ನೋದು ಗೊತ್ತಾಗುತ್ತೆ. ಬರೀ ಓದಿದರೆ ಬರಲ್ಲ, ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್. 4 to 5 ಇಯರ್ಸ್ದು PYQಸ್ನ ನೋಡಿ, ಬಟ್ ಯಾವುದೇ ರೀತಿಯಲ್ಲಿ PYQಸು ರಿಪಿಟೇಷನ್ ಆಗಲ್ಲ. ಆದರೂ ನಿಮ್ಮ ಲಕ್ಕಿಗೆ ಎಷ್ಟು ಅಬ್ಬಬ್ಬ ಅಂದರೆ 6 ರಿಂದ 8 ಕ್ವಶನ್ಸ್, ಇಡೀ 150 ಕ್ವಶನ್ಸಲ್ಲಿ ಇನ್ಕ್ಲೂಡಿಂಗ್ ಪೇಪರ್ 1 and 2 ಯಾವುದೇ ರೀತಿ ಕ್ವಶನ್ಸ್ ರಿಪೀಟ್ ಆಗಲ್ಲ. ದಯಮಾಡಿ ಕೇವಲ PYQ ಸೊಲ್ಯೂಷನ್ಸ್ನ ನೋಡ್ಕೊಳಕ್ಕೆ ಹೋಗಬೇಡಿ. ಓಕೆನಾ, PYQ ಸೊಲ್ಯೂಷನ್ನ ನೋಡಿಂದ ಆ ಕಾನ್ಸೆಪ್ಟ್ ಮೇಲೆ ಮತ್ತೆ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ನೋಡ್ಕೊಳ್ಳಿ. ಕೇವಲ 2013ರಿಂದ 2024 ತನಕ ಇರೋ PYQಸ್ನಷ್ಟೇ ವೀಡಿಯೋಸ್ ನೋಡೋದಾಯಿತು ಮಾಡಿದರೆ KSET ಕ್ಲಿಯರ್ ಆಗಲ್ಲ. ಓಕೆನಾ, ಕಾನ್ಸೆಪ್ಟ್ಸ್ ರಿಪೀಟ್ ಆಗ್ತಾವ ಹೊರತು ಕ್ವಶನ್ಸ್ ರಿಪೀಟ್ ಆಗಲ್ಲ. ಇದು ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮು ಅಲ್ಲ, ಅಥವಾ ಯಾವುದೇ ರೀತಿ ನಿಮ್ಮ MSc ಸೆಮೆಸ್ಟರ್ ಎಕ್ಸಾಮ್ಸು ಅಲ್ಲ. ಲಾಸ್ಟ್ ಇಯರು ಇಲ್ಲ ಬಿಫೋರ್ ಲಾಸ್ಟ್ ಇಯರ್ ಕ್ವಶನ್ಸ್ ಯಾವುದಾದ್ರೂ ರಿಪೀಟ್ ಆಗ್ತಾವೆ ಅನ್ನೋಕ್ಕೆ ಚಾನ್ಸೇ ಇಲ್ಲ. ಏನು ರಿಪೀಟ್ ಆದರೂ ನಿಮಗೆ ಕಾನ್ಸೆಪ್ಟ್ ಒಂದೇ ರಿಪೀಟ್ ಆಗುತ್ತೆ. ಓಕೆನಾ, ಯಾವುದೇ ರೀತಿ MCQ ರಿಪೀಟ್ ಆಗಲ್ಲ. ಸೊ ಹಾಗಾಗಿ ಕೇವಲ PYQ ಮೇಲೆ ಡಿಪೆಂಡ್ ಆಗಬೇಡಿ. ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ನಿಮಗೆ ಏನೂ ಆಗಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ
ಮೊದಲು ಮೈಸೂರು ಯೂನಿವರ್ಸಿಟಿಯವರು KCET ಎಕ್ಸಾಮ್ ನಡೆಸುವಾಗ 60 ಬಂದು ಅಪ್ಲೈಡ್ ಆ್ಯಂಡ್ ಪ್ಯೂರ್ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಇರ್ತಾಯಿತ್ತು, 40 ಸ್ಟ್ಯಾಟ್ಸ್ದು ಇರ್ತಾಯಿತ್ತು, ಹೌದಾ? ಬಟ್ ಇವಾಗ ಯಾವಾಗಿಂದ KEದವ್ರು ಮಾಡ್ತಿದ್ದಾರೆ, KE ಯಾವಾಗಿಂದ ಮಾಡ್ತಿದ್ದಾರೆ, ಅವ್ರೇನು ಮಾಡಿದ್ದಾರೆ, 25 ಕ್ವಶನ್ಸ್ ಮಾತ್ರ ಸ್ಟ್ಯಾಟ್ಸಿಂದ ಕೊಡ್ತಿದ್ದಾರೆ, ಓಕೆನಾ? ಬಾಕಿ 75 ಏನಿದೆ ಅದು ಅಪ್ಲೈಡ್ ಆ್ಯಂಡ್ ಪ್ಯೂರ್ ಇದೆ. ಸೊ ಹಾಗಾಗಿ ನೀವೀಗ ಅಪ್ಲೈಡು ಮತ್ತು ಪ್ಯೂರ್ ಸ್ಟೂಡೆಂಟ್ಸು ನೀವು ಫೋಕಸ್ ಮಾಡಬೇಕಾಗಿರೋದು 75 ಕ್ವಶನ್ ಮೇಲೆ. ಸ್ಟ್ಯಾಟ್ಸ್ದವರು ನೀವು ಕೇವಲ 25 ಓದಿದರೆ ಸಾಕಾಗಲ್ಲ. ಸ್ಟ್ಯಾಟ್ಸ್ದವರು ನೀವು ಇಂಪಾರ್ಟೆಂಟಾಗಿ ನೀವೇನು ನೋಡ್ಕೋಬೇಕಂದ್ರೆ ನಿಮ್ಮ ಸ್ಟ್ಯಾಟ್ಸ್ದಲ್ಲಿ ಅಟ್ಲೀಸ್ಟ್ 20 ಕ್ವಶನ್ಸ್ ಕರೆಕ್ಟ್ ಆಗೋಷ್ಟು ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡ್ಕೋಬೇಕು. ಇನ್ನು ಈ ಕಡೆ ಮ್ಯಾಥ್ಸ್ ಇದರಲ್ಲಿ ಬಂದರೆ 60 ಮಾರ್ಕ್ಸ್ ಆದರೂ ಬರಬೇಕು, 60 ಕ್ವಶನ್ಸ್ ಆದರೂ ಕರೆಕ್ಟ್ ಆಗಬೇಕು. ಸೊ ಆ 60 ಕ್ವಶನ್ಸ್ ಕರೆಕ್ಟ್ ಆಗಬೇಕಂದ್ರೆ ನೀವು ಲೀನಿಯರ್ ಅಲ್ಜಿಬ್ರಾ, ರಿಯಲ್ ಅನಾಲಿಸಿಸ್, 60 ಕ್ವಶನ್ಸ್ ಅಲ್ಲ 60 ಮಾರ್ಕ್ಸ್, ಲೀನಿಯರ್ ಅಲ್ಜಿಬ್ರಾ ಆ್ಯಂಡ್ ರಿಯಲ್ ಅನಾಲಿಸಿಸ್ ಇವೆರಡನ್ನು ನೀವು ತರೋ ಆಗಿ ಪ್ರಿಪೇರ್ ಆಗಬೇಕು. ಓಕೆ, ಇದ್ರದ್ದು ಕಾನ್ಸೆಪ್ಟ್ಸ್ ನೋಡ್ಕೊಳ್ಳಿ, ಇದ್ರದ್ದು ಕಾನ್ಸೆಪ್ಟ್ಸ್ ನೋಡ್ಕೊಳ್ಳಿ, ಓಕೆನಾ? ಇಲ್ಲ ನಿಮಗೆ OD-PD ಇಂಟ್ರೆಸ್ಟ್ ಇದೆ ಅಂದರೆ ಅದನ್ನು ನೋಡ್ಕೋಬೋದು. ಬಟ್ ಸ್ಟ್ಯಾಟ್ಸ್ವರೆಗೆ OD-PD ಒಂಚೂರು ಕಷ್ಟ ಆಗುತ್ತೆ. ನೀವೇನು ನೋಡ್ಕೊಂಡಿದ್ರು ಪ್ಯೂರಲ್ಲೇ ನೋಡ್ಕೋಬೇಕು, ಓಕೆನಾ? ನೆಕ್ಸ್ಟ್ ಇನ್ನು ಮ್ಯಾಥ್ಸ್ ಕಡೆ ಬಂದರೆ ನೋಡಿ, ಇವಾಗಲೂ ಇನ್ನೂ ಟೈಮ್ ಇದೆ, 1.5 ತಿಂಗಳು ಟೈಮ್ ಇದೆ. ರಿಯಲ್ ಅನಾಲಿಸಿಸ್, ಲೀನಿಯರ್ ಅಲ್ಜಿಬ್ರಾ ಇವೆರಡನ್ನು ಯಾವುದೇ ಕಾರಣಕ್ಕೂ ಲೈಟಾಗಿ ತಗೋಬೇಡ್ರಿ. ಇದರ ಮೇಲೆ ಸೀರಿಯಸ್ ಆಗಿ ವರ್ಕ್ ಮಾಡಿರಿ, ಓಕೆನಾ? ಇನ್ನು ಇಲ್ಲಪ್ಪ ನಮಗೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಮಾಡೋಕ್ಕಾಗುತ್ತೆ ಅನ್ನೋರು ರಿಯಲ್ ಅನಾಲಿಸಿಸ್ ಮಾಡಿ, ಓಕೆನಾ? ಲೀನಿಯರ್ ಅಲ್ಜಿಬ್ರಾ ಬಿಡ್ತೀವಿ ನಾವು ಅಂದರೆ ನೀವು ಮಾಡಬೇಕಾಗಿರೋದು ರಿಯಲ್ ಅನಾಲಿಸಿಸ್, OD ಆ್ಯಂಡ್ PD, ಓಕೆ, COV ಆ್ಯಂಡ್ IE ಇವನ್ನಂತರೂ ಮಾಡಲೇಬೇಕು. ಕಾಂಪ್ಲೆಕ್ಸ್ ಅನಾಲಿಸಿಸ್, ನ್ಯೂಮರಿಕಲ್ ಅನಾಲಿಸಿಸ್ ಆರ್ ನ್ಯೂಮರಿಕಲ್ ಅಲ್ಜಿಬ್ರಾ ಇಷ್ಟಂತರೂ ಮಾಡಲೇಬೇಕು. ಇನ್ನು ಸ್ಟ್ಯಾಟ್ಸಲ್ಲಿ ಒಂದೆರಡು ಓದ್ಬೋದು ನೀವು, ಪ್ರೊಬ್ಯಾಬಿಲಿಟಿ, ಮಾರ್ಕೋವ್ ಚೈನ್, LPP, ಓಕೆ. ಸ್ಪೆಷಲಿ ನೀವು ಯಾವುದೇ ಕಾರಣಕ್ಕೂ LPPನ ಮಾತ್ರ ಬಿಡಬೇಡಿ ಮ್ಯಾಥ್ಸ್ದವರು. ಇದು ಸೆಕೆಂಡ್ ಇಯರ್ ಕಾನ್ಸೆಪ್ಟ್ ಮೇಲಿದೆ, ಓಕೆ. ಮ್ಯಾಕ್ಸಿಮೈಸ್, ಮಿನಿಮೈಸ್ ಮಾಡೋದು, ಆಪ್ಟಿಮೈಸ್ ಮಾಡೋದು. ಸೊ LPPನ ಮಾತ್ರ ಬಿಡಬೇಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓಕೆನಾ? ಇದಿಷ್ಟು ನಾನು ಹೇಳಬೇಕಂದಿರೋದು. ದಯಮಾಡಿ ಓನ್ಲಿ PYQನಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ್ರಿ, ನೋಡ್ಕೋರಿ. ಒಂದು 4 ವರ್ಷದ್ದು PYQs ತೊಗೋರಿ, ಅದರಲ್ಲಿ ಟಾಪಿಕ್ ವೈಸ್ ನೋಡ್ಕೊತಾ ಬನ್ನಿ. ರಿಯಲ್ ಅನಾಲಿಸಿಸ್ನಲ್ಲಿ ಎಷ್ಟಿದಾವೆ ಕ್ವಶನ್ಸು, ಸೀಕ್ವೆನ್ಸ್ ಮೇಲೆ ಎಷ್ಟಿದಾವೆ, ಕೌಂಟಬಿಲಿಟಿ ಮೇಲೆ ಎಷ್ಟಿದಾವೆ, ಲಿಮಿಟ್ಸ್ ಮೇಲೆ ಎಷ್ಟಿದಾವೆ, ಓಕೆ. ಕನ್ವರ್ಜೆಂಟ್, ಡೈವರ್ಜೆಂಟ್ ಅದು ಸೀಕ್ವೆನ್ಸಲ್ಲೇ ಬರುತ್ತೆ. ಸೆಟ್ಸಲ್ಲಿ ಎಷ್ಟಿದಾವೆ ನೋಡ್ಕೊಳ್ಳಿ. ಒಂದು 4 ವರ್ಷದ ಕ್ವಶನ್ ಪೇಪರ್ ರೆಫರ್ ಮಾಡಿ ಸಾಕು. ನಿಮಗೆ 2013ರಿಂದ ಇಲ್ಲಿ ತನಕ ರೆಫರ್ ಮಾಡಿರಿ ಅನ್ನಲ್ಲ. ಇಲ್ಲಾಂದರೆ ಒಂದು ಬೆಸ್ಟ್ ಪಾಯಿಂಟ್ ಏನಂದರೆ KEದವ್ರು ಯಾವಾಗಿಂದ ಎಕ್ಸಾಮ್ ಸ್ಟಾರ್ಟ್ ಮಾಡಿದಾರಲ್ಲ ಅವಿಷ್ಟನ್ನು ನೋಡ್ಕೊಳ್ಳಿ, ಓಕೆನಾ? ಸಾಕು. ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಇದ್ದರೆ ನೀವು ಯಾವುದೇ ಥರದ ಟಾಪಿಕ್ ಮೇಲೆ ಆಯಿತು, ಯಾವುದೇ ಒಂದು ಕಾನ್ಸೆಪ್ಟ್ ಮೇಲೆ ಆಯಿತು ಕ್ವಶನ್ ಕೊಟ್ಟರೆ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ತೀರ. ಸೊ ಫಸ್ಟ್ ಬಿಲ್ಡ್ ಯುವರ್ ಕಾನ್ಸೆಪ್ಟ್, ಓಕೆ. ಡೋಂಟ್ ಪ್ರಾಕ್ಟೀಸ್ ಓನ್ಲಿ PYQs. ನನಗೆ ಸಿಕ್ಕಾಪಟ್ಟೆ ಜನ ಮೆಸೇಜ್ ಮಾಡಿದರು, ಮೇಡಮ್ ಇಷ್ಟು 5 ವರ್ಷದ PYQs ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ, ಇದಿಷ್ಟು ಓದಿದರೆ ಸಾಕಾ, ಕ್ಲಿಯರ್ ಆಗುತ್ತಾ? ಖಂಡಿತವಾಗಿಯೂ ಆಗಲ್ಲ, ಯಾಕಂದರೆ MCQ ರಿಪೀಟ್ ಆಗಲ್ಲ. ಅವು PYQs ನೋಡಿ, ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇದಾವೆ ನೋಡಿ, ಆ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ, ಆ ಕಾನ್ಸೆಪ್ಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್? ನೋಡಿ, ಫೈನಲ್ ಆಗಿ ನಿಮ್ಮ ಮೈಂಡ್ ಸೆಟ್ನ ಮೊದಲು ನೀವು ಶಿಫ್ಟ್ ಮಾಡ್ಕೊಳ್ಳಿ, ಓಕೆ. ಮೇನ್ ಕೀ ಟು ಸಕ್ಸಸ್: ಆ್ಯಕ್ಷನ್, ಪ್ರಿಪ್ರೇಷನ್, ಪಾಸಿಟಿವ್ ಮೈಂಡ್ಸೆಟ್, KCET ಸಕ್ಸಸ್. ನೋಡಿ, ಲಾಸ್ಟ್ ಒಂದು ಕನ್ಕ್ಲೂಷನ್:
Believe in your efforts and keep a positive attitude. Each step you take reduces fear and brings you closer to success. You are capable of clearing KSET. So stay calm, stay focused and go for it. ಇಷ್ಟ ಹೇಳೋದು.